ಚಿಕ್ಕಬಳ್ಳಾಪುರ ಜಿಲ್ಲೆಯ ದೇವಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ಸಂಘರ್ಷ ಏರ್ಪಟ್ಟಿದ್ದು ಜಾತಿ ನಿಂದನೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗ್ರಾಮದ ಒಂದು ಸಮುದಾಯದವರನ್ನ ಮತ್ತೊಂದು ಗುಂಪಿನವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಮಾಜ ಎಷ್ಟೇ ಮುಂದುವರಿದರೂ ತಾರತಮ್ಯ ಮನಸ್ಥಿತಿ ಇನ್ನೂ ಹೋಗಿಲ್ಲ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಂತಿದೆ. ಇದು ಸ್ಥಳೀಯರ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದು, ಘಟನೆಗೆ ಸಂಬಂಧಿಸಿದಂತೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರದ ಡಿಸಿಆರ್ಇ ಠಾಣೆಯಲ್ಲೂ ದೂರು ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಸ್ಥಳ ಮಹಜರು ನಡೆಸಿದ್ದಾರೆ. ಶಾಂತಿ ಕದಡುವ ಮತ್ತು ನಿಂದನೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಘಟನೆಯನ್ನ ಖಂಡಿಸಿರುವ ವಿವಿಧ ಸಂಘಟನೆಗಳು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿವೆ. ಸದ್ಯ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ. ಊರಲ್ಲಿ ಜಾತ್ರೆ ಮಾಡಬೇಕಂತ ಊರಲ್ಲಿ ಜಾತ್ರೆ ಮಾಡಬೇಕಂತ ಈ ನಮ್ಮಲ್ಲಿ ನಮ್ಮ ಜೀವನ ಪಕ್ಕದಲ್ಲ ಅವ್ರದ್ದೆಲ್ಲ ಆಯಿತು. ನಮ್ಮ ದಾರಿ ಬೇಕು ಭಾನುವಾರ 17ನೇ ತಾರೀಕು 1/2026 ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ಸಮಯದಲ್ಲಿ ನಮ್ಮ ಪಕ್ಕ ಜಮೀನಿರುವಂಥ ರಾಮಲಿಂಗರಾಜು ಮತ್ತು ರಾಕೇಶು, ಸಂತೋಷ್ ಕುಮಾರ್, ಮೋಹನ್ ಕುಮಾರ್ ಎಂಬವರು ನಮ್ಗೆ ಯಾವುದೇ ದಾಖಲಾತಿಗಳು ಕೊಡ್ದಿರಾ, ಮುನ್ಸೂಚನೆ ಕೊಡ್ದಿರಾ, ನೋಟಿಸ್ ಕೊಡ್ದಿರಾ ಅವ್ರ ಪಾಡಿಗೆ ಅವರು JCB ಅವ್ರು ಸ್ವಂತ JCB ತಗೊಂಬಂದು ಕಾಂಪೌಂಡ್ ಹಾಕೋಣಕ್ಕೆ ಟ್ರೈ ಮಾಡಿದ್ರು. ನಾವು ಅದನ್ನು ಕೇಳೋಣ ಅಂತ ಹೋಗಿ ಅಡ್ಡ ಮಾಡೋದಕ್ಕೆ ನಿನ್ನ ಕಮ್ಜಾತಿ ನನ್ನ ಮಗನ ಮಾದಿ ನನ್ನ ಮಗನ ನೀನು ನಮ್ಮ ಜಮೀನಲ್ಲಿ ಬರಬೇಡ, ನೀನು ಹೋಗ, ನೀನು ನಮ್ಮನ್ನೇಕೆ ನೀನು ಅಕ್ಕನೇಕೆ ಅಂದರೆ ನಿಂಡನೇಗೆಲ್ಲ ಬೈಕೊಂಡು ನಮ್ಮನ್ನು ಅವ್ರ ಜಮೀನಲ್ಲಿ ಕಾಲಿಕೆ ಬಿಡ್ತಾಯಿಲ್ಲ. ನಮ್ಮನ್ನು ಎತ್ತಿ ಬಿಸಾಕ್ತಾಯಿದೆ ಸರ್. ಒಳ್ಳೆ ಕೋಳಿ ಮರಿ ಬಾಲ್ ಬಿಸಾಕ್ದಂಗೆ ಬಿಸಾಕ್ತಾಯಿದ್ದಾರೆ ನಾವನ್ನ. ಅವ್ರು ಅಷ್ಟು ಬಲಶಾಲಿ ಅಂದರೆ ನಮ್ಮ ದಲಿತರನ್ನ ನಾವು ಸಮಾಜದಲ್ಲಿ ಇರಬೇಕಾ ಬೇಡವಾ? ಅವ್ರಿಗೆ ನಾವು ಅನುಕೂಲ ಅಂದರೆ ನಮ್ಮ ಜಮೀನಲ್ಲಿ ಅವ್ರ ಪೈಪುಗಳು ಬಂದಿದ್ದಾವೆ, ನಮ್ಮ ತೋಟದಲ್ಲೆಲ್ಲ ಇದು ಸಮಸ್ಯೆ. ಈಗ ಒಂದು ವಿಚಾರ, ಈಗ ಜಮೀನು ಅವ್ರದ್ದು ನಿಮ್ದ್ರಲ್ಲಿ ಬಂದಿದ್ದಾರಂತಾನ ಅಥವಾ ಬೇರೆಯವ್ರ ಜಾಗ ಅಂತಾನ? ಗ್ರಾಮ ಠಾಣ ಜಾಗ ಅಲ್ವಾ? ಗ್ರಾಮ ಠಾಣ ಜಾಗ ಆಗಿದೆಯಾ ಅವ್ರಿಗಾಗಿದೆಯಾ? ಗ್ರಾಮ ಠಾಣ ಜಾಗ ನಮ್ಮದು ಇದೆ, ಅವ್ರದ್ದು ಇದೆ. ಪಕ್ಕದಲ್ಲಿದ್ದೀವಲ್ಲ, ಅವರು ಕಾಂಪೌಂಡ್ ಹಾಕಬೇಕಂದ್ರೆ ಫಸ್ಟು ನಮಗೆ ನೋಟಿಸ್ ಕೊಡಬೇಕು ಪಂಚಾಯತ್ ಕಡೆಯಿಂದ, ಇಲ್ಲ ಅವರು ನೋಟಿಸ್ ಕೊಡಬೇಕು, ಸರ್ವೆ ಮಾಡಿಸ್ಬೇಕು, ಆಮೇಲೆ ಕಾಂಪೌಂಡ್ ಹಾಕೊಬೇಕು. ಅದೆಲ್ಲ ಏನು ಮಾಡಿದಿರ ನಮ್ದು ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ, ನೀನು ಏನೋ ಮಗನ ಕೇಳೋದಕ್ಕೆ ಅದೇನು ಮಾಡ್ಕೊತೀವೋ ನೀನು, ಅದೇನು ಕಿತ್ಕೊ ನೀನು ಅಂತೇಳಿ ನಮ್ಮನ್ನೆಲ್ಲ ಕೆಟ್ಟದಾಗೆಲ್ಲ ಬೈಕೊಂಡು ಅವರು JCB ಸಹ ನಿಲ್ಲಿಸಿಲ್ಲ, ಸ್ವಂತ JCBನೇ ಅವ್ರದ್ದು. ಅವ್ರ ಜೊತೆ ಕುತ್ಕೊಂಡು ಮಾತುಕತೆ ಏನಾದರೂ ಮಾಡಿ ಅಥವಾ ಏನಾದರೂ ಈ ಥರ ಒಪ್ಪಂದದಿಂದ ಏನಾದರೂ ಇದು ಮಾಡ್ಕೊಳಕ್ಕೆ ಹೋದ್ರೆ ಅಥವಾ JCB ಇಂದ ಇಲ್ಲ, ಫಸ್ಟ್ 2 ದಿನ ಮುಂಚೆನೇ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರು ಅವರು, ಹಿಂಗೆ ಕಾಂಪೌಂಡ್ ಹಾಕ್ತೀವಿ ಅಂತ. ನಾವು ಹೇಳಿದ್ವಿ ಸರ್ವೆ ಮಾಡಿಸ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ವಿ. ಸರಿ ಅಂತ ಸುಮ್ಮನೆ ಹೊರಟೋದು ಅವರು. ಮತ್ತು ಏನು ಹೇಳಿದ್ರೆ ಅವತ್ತು ಭಾನುವಾರ ಬಂದುಬಿಟ್ಟು 11 ಗಂಟೆ ಸಮಯದಲ್ಲಿ ಏಕಾಏಕಿ JCB ಅವ್ರದ್ದು ಸ್ವಂತ JCB ನಿಲ್ಲಿಸ್ತಾನೆ ಇಲ್ಲ ಅವರು. ಅವ್ರ ಜಮೀನಲ್ಲಿ ಕಾಲಿಡಕ್ಕೆ ಬಿಡ್ತಾಯಿಲ್ಲ ಅವ್ರನ್ನ. ಪ್ರತಿಭಾ ಅಂತ ಇವ್ರು ನಮ್ಮ ಸಿಸ್ಟರ್ ರಜನಿ, ಇವ್ರು ನಮ್ಮ ಅತ್ತೆಯವರು. ಏನಿಲ್ಲ ಸರ್, ನಮ್ಮ ಮಾವನವರು ಮುಂಚೆ ತುಂಬ ವರ್ಷದಿಂದ ಸುತ್ತು ಕಳ್ಳಿ ಉಣ್ಕೊಂಡಿದ್ರು. ಗ್ರಾಮ ಠಾಣ ಅಂದರೆ ಈ ಕಡೆ ಮಾತ್ರ, ಅದೆಲ್ಲ ಕೊಂಡ್ಕೊಂಡಿರೋ ಜಮೀನೇನೆ, ಈ ಕಡೆ ಇರೋದೆಲ್ಲ ಕೊಂಡ್ಕೊಂಡಿರೋ ಜಮೀನು. ಒಂದು ವಾರದಿಂದ ಏನು ಮಾಡಿದ್ದಾರೆ ಕೇಳಿದ್ದೀರಿ ನಾವು ಅವ್ರನ್ನ. ಅವರೇ ಹೇಳಿದ್ರು ಹಾಕಿಸ್ತಿ ಅಲ್ಲಿಂದ ಅದಕ್ಕೆ ಇದು ಮಾಡಿಬಿಟ್ಟು ತೋಡಿಸಿ ಹಾಕ್ಕೊಳ್ಳಿ ಅಕ್ಕ, ನೀವು ಹಾಕ್ಕೊಳ್ರಿ ಅಣ್ಣ, ನಿಮ್ಮದು 1 ಅಡಿ ಹೆಚ್ಚಾಗ್ಬೋದು, 1 ಅಡಿ ಕಮ್ಮಿ ಆಗ್ಬೋದು, ಜಗಳಗಳು ಮಾಡ್ಕೊಳೋದು ಬೇಡ ಅಂತ ಅವ್ರು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು JCBನ ಕರ್ಸ್ಕೊಂಬಂದ್ಬಿಟ್ಟು ಆಗ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರ ಮಾತು ಕೇಳ್ಕೊಂಡು 3-4 ದಿನ ಬಿಟ್ಕೊಂಡು ಮತ್ತೆ ಜಗಳಕ್ಕೆ ಬಂದಿರೋದು ಅವರು. ಜಗಳ ಮಾಡಿಕೊಂಡು JCB ಮಲ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರಿ, ಇವಾಗ ನಾವು ಪೂಜೆಗೆ ಇಟ್ಕೊಂಡಿದ್ವಿ 25ನೇ ತಾರೀಕು ಪೂಜೆ ಮಾಡ್ಸೋಣ, ಪಾಯ ಪೂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕಾಂಪೌಂಡ್ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು
ಅಂದ್ಕೊಂಡಿದ್ರೆ ಇವ್ರು ಏನು ಮಾಡಿದ್ದಾರೆ, ಅಡ್ಡ ಬಂದರು. ಸರಿ ನೀವು ಅಳಿಸ್ರಿ, ಅಳಿಸಿದ್ಮೇಲೂ ನಿಮ್ಮದೇ ಬಂತು ಅಂದರೆ ನಾವು ಬಿಟ್ಕೊಡ್ತೀರಿ, ಡಮಲಿಸ್ಟ್ ಮಾಡ್ಕೊಡ್ತಿರ್ಬೇಕಾದ್ರೆ ನಾವು ಸದ್ಯಕ್ಕೆ ಇರಲಿ, ಸುತ್ತು ಬಿಡ್ತೀರಿ, ಕರ್ಸ್ಬಿಟ್ಟಿರಿ JCPನ ಅಂತಂದ್ಬಿಟ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ದೊಣ್ಣೆ ಎತ್ಕೊಂಡು JCP ನೋಡಿಯೋದು, ಕಲ್ಲೆತ್ಕೊಂಡು ಹಾಕಕ್ಕೆ ಬರೋದು ಮಾಡ್ತಿದ್ರು. ಅವ್ರ ಮೇಲೆ ಕೈಯೂ ಮಾಡಿಲ್ಲ, ಕರ್ಕೊಂಡೋಗಲ್ಲಿ ಬಿಟ್ಟು ಸ್ವಲ್ಪ ಅವರು ನೂಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಅಪೋಸಿಟು ನೂಕಿದ್ಮೇಲೆ ಈ ಅಪೋಸಿಟು ಅದೇ ತಾನೇ ಆಗುತ್ತೆ. ಅವರು ನೂಕಕ್ಕೆ ಹೋಗೋದು, ನೂಕೆ ಅವ್ರ ಕಡೆ ನಮ್ಮ ಕಡೆ ಬರಬೇಡ, ಅಲ್ಲಿಂದ ನಿಂತ್ಕೊಂಡೆ ಮಾತಾಡು ಅಂತ ನೀವು ವಿಡಿಯೋ ಅಬ್ಸರ್ವ್ ಮಾಡಿಬೇಕಾದ್ರೆ ಅದೇ ಇರೋದು. ಅದು ಬಿಟ್ಟು ಯಾರು ನಾವು ಕೈ ಮಾಡೋಕೆ ಬಿಟ್ಟು ಇಲ್ಲ, ಅವರು ಕೈ ಮಾಡಿಲ್ಲ. ನಮ್ಮವರು ಅಷ್ಟೇ. ಜಾತಿ ಬಗ್ಗೆ ನಾವು ಮಾತಾಡಿಲ್ಲ, ಕೆಟ್ಟ ಮಾತುಗಳು ಬಳಸಿದ್ದೆ ಅವರು. ಬರೋದು ಇಲ್ಲ ಸರ್. ನಾವು ಯಾವತ್ತಾದ್ರೂ ನೀವು ಯಾರನ್ನಾದ್ರೂ ವಿಚಾರಿಸಿ, ನಮ್ಮ ಗಂಡು ಮಕ್ಳು ಆ ಥರ ಅಂತ ಯಾವತ್ತೂ ಯಾವ ತಂಟೆಗೂ ಓದೋರಲ್ಲ ಅವರು. ನಿಮ್ಮ ಮೇಲೆ ಹಲ್ಲೆ ಮಾಡಿದಾರ ನಮ್ಮ ಮೇಲೇನೋ ಹಲ್ಲೆ ಮಾಡಕ್ಕೆ ಟ್ರೈ ಮಾಡಿದ್ರು. ನಾವು ಅದು ನಾವು ಹೋಗಿಲ್ಲ. ನಮ್ಮ ಮಾವನವ್ರು ಹೋದ್ರು, ನೀವು ಹೋಗ್ರಿ, ನಾವು ಮಾತಾಡ್ತೀರಿ, ನೀವೇನಕ್ಕೆ ಇದು ಮಾಡ್ತೀರಿ, ನೀವು ಹೋಗ್ರಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಗೊತ್ತಿಲ್ಲ, ನಮ್ಮ ಕೊಟ್ಟಿರ್ಬೇಕು. ಏನೋ ಇವ್ರು ಕೊಟ್ಟಿದ್ದಾರೆ ಅಂತೆ, ಅದು ಗೊತ್ತಿಲ್ಲ ನಮಗೆ. ಅವರೇ ಕೆಟ್ಟ ಮಾತಿಂದ ನಮ್ಮ ನಿಂದನೆ ಮಾಡಿ ಹೆಣ್ಮಕ್ಳು ಅಂತ ನೋಡಿದೆ ಹೊಲ್ಸ್ ಮಾತುಗಳಿಂದಾನೇ ಮಾತಾಡ್ಸಿದ್ರು. ಪ್ರತಿಭಾ ಅಂತ ಇವ್ರು ನಮ್ಮ ಸಿಸ್ಟರ್ ರಜನಿ, ಇವ್ರು ನಮ್ಮ ಅತ್ತೆಯವರು. ಏನಿಲ್ಲ ಸರ್, ನಮ್ಮ ಮಾವನವರು ಮುಂಚೆ ತುಂಬ ವರ್ಷದಿಂದ ಸುತ್ತು ಕಳ್ಳಿ ಉಣ್ಕೊಂಡಿದ್ರು. ಗ್ರಾಮಟನ್ ಅಂದರೆ ಈ ಕಡೆ ಮಾತ್ರ, ಅದೆಲ್ಲ ಕೊಂಡ್ಕೊಂಡಿರೋ ಜಮೀನೇನೆ, ಈ ಕಡೆ ಇರೋದೆಲ್ಲ ಕೊಂಡ್ಕೊಂಡಿರೋ ಜಮೀನು. ಒಂದು ವಾರದಿಂದ ಏನು ಮಾಡ್ತಾರೆ ಕೇಳಿದ್ದೀರಿ ನಾವು ಅವ್ರನ್ನ. ಅವರೇ ಹೇಳಿದ್ರು, ಆ ಕೂಸ್ತಿ ಅದರಿಂದ ಅದಕ್ಕೆ ಇದು ಮಾಡಿಬಿಟ್ಟು ತೋಡಿಸಿ ಹಾಕ್ಕೊಳ್ಳಿ ಅಕ್ಕ, ನೀವು ಹಾಕ್ಕೊಳ್ರಿ ಅಣ್ಣ, ನಿಮ್ಮದು ಒಂದು ಅಡಿ ಹೆಚ್ಚಾಗ್ಬೋದು, ಒಂದು ಅಡಿ ಕಮ್ಮಿ ಆಗ್ಬೋದು, ಜಗಳಗಳು ಮಾಡ್ಕೊಳೋದು ಬೇಡ ಅಂತ ಅವ್ರು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು JCPನ ಕರ್ಸ್ಕೊಂಬಂದ್ಬಿಟ್ಟು ಆಗ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಇವ್ರ ಮಾತು ಕೇಳ್ಕೊಂಡು 3-4 ದಿನ ಬಿಟ್ಕೊಂಡು ಮತ್ತೆ ಜಗಳಕ್ಕೆ ಬಂದಿರೋದು ಅವರು. ಜಗಳ ಮಾಡ್ಕೊಂಡು JCP ಮಲ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರಿ, ಇವಾಗ ನಾವು ಪೂಜೆಗೆ ಇಟ್ಕೊಂಡಿದ್ವಿ 25ನೇ ತಾರೀಕು, ಪೂಜೆ ಮಾಡ್ಸೋಣ, ಪಾಯ ಪೂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕಾಂಪೌಂಡ್ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ ಇವ್ರು ಏನು ಮಾಡಿದ್ದಾರೆ, ಅಡ್ಡ ಬಂದರು. ಸರಿ ನೀವು ಅಳಿಸ್ರಿ, ಅಳಿಸಿದ್ಮೇಲೂ ನಿಮ್ಮದೇ ಬಂತು ಅಂದರೆ ನಾವು ಬಿಟ್ಕೊಡ್ತೀರಿ, ಡಮಲಿಸ್ಟ್ ಮಾಡ್ಕೊಡ್ತಿರ್ಬೇಕಾದ್ರೆ ನಾವು ಸದ್ಯಕ್ಕೆ ಇರಲಿ, ಸುತ್ತು ಬಿಡ್ತೀರಿ, ಕರ್ಸ್ಬಿಟ್ಟಿರಿ JCPನ ಅಂತಂದ್ಬಿಟ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ದೊಣ್ಣೆ ಎತ್ಕೊಂಡು JCP ನೋಡಿಯೋದು, ಕಲ್ಲೆತ್ಕೊಂಡು ಹಾಕಕ್ಕೆ ಬರೋದು ಮಾಡ್ತಿದ್ರು. ಅವ್ರ ಮೇಲೆ ಕೈಯೂ ಮಾಡಿಲ್ಲ, ಕರ್ಕೊಂಡೋಗಲ್ಲಿ ಬಿಟ್ಟು ಸ್ವಲ್ಪ ಅವರು ನೂಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಅಪೋಸಿಟು ನೂಕು ಊರಲ್ಲಿ ಜಾತ್ರೆ ಮಾಡಬೇಕಂತ ಊರಲ್ಲಿ ಜಾತ್ರೆ ಮಾಡಬೇಕಂತ ಈ ನಮ್ಮವ್ರಿಗೆ ನಮ್ಮ ಜೀವನ ಪಕ್ಕದಲ್ಲಿ ಅವ್ರದ್ದೆಲ್ಲ ಆಯಿತು. ನಮ್ಮಲ್ಲಿ ದಾರಿ ಬೇಕು ಊರಲ್ಲಿ ಜಾತ್ರೆ ಮಾಡಬೇಕಂತ ಊರಲ್ಲಿ ಜಾತ್ರೆ ಮಾಡಬೇಕಂತ ಈ ನಮ್ಮವ್ರಿಗೆ ನಮ್ಮ ಜೀವನ ಪಕ್ಕದಲ್ಲಿ ಅವ್ರದ್ದೆಲ್ಲ ಆಯಿತು. ಧಾರಣೆ ಅಂದ್ಬಿಟ್ಟು 26 ವರ್ಷ. ಇದು ಅವರು ಸರ್ವೆ ಏನು ಮಾಡಿಸಿದಿರೋ ನಮ್ಮ ಜಾಗಕ್ಕೆ ಬಂದುಬಿಟ್ಟು ಅವರು ಇದು ಮಾಡ್ತಾಯಿದ್ರು. ಹೋಗಿ ಕೇಳಿದ್ದಕ್ಕೆ ನಮ್ಮ ಜಾಗ ಇದು, ನಮ್ಮದು ಇದು JCP ನಮ್ಮದು, ನಮ್ಮ ಇಷ್ಟ, ನೀನು ಯಾವನ ಕೇಳೋದಕ್ಕೆ ಅಂತ ಎತ್ತು ಬಿಸಾಕ್ತಾಯಿದ್ರು. ಹೋಗಿ ಕೇಳಿದ್ದಕ್ಕೆ ನಮ್ಮನ್ನು ಆ ಕಡೆ ಹೋಗೋಕ್ಕೆ ಬಿಡಿಲ್ಲ ನಮ್ಮನ್ನು. ಮತ್ತು ಅವರು ಇನ್ನೊಬ್ಬರು ರಜನಿ ಅಂದ್ಬಿಟ್ಟು ಅವ್ರು ಬಂದುಬಿಟ್ಟು ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನೀನು ಯಾವಳ ಕೇಳೋದಕ್ಕೆ ನೀನು ಹೋಗಲೇ ಅವ್ರು ಮಾತಾಡ್ಕೊತಾರೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾರೆ ಸರ್. ಅವರು ನಮ್ಮನ್ನು ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಅವರು 3-4 ಜನ ಗಂಡ್ಮಕ್ಳಿದ್ರು. ನಮ್ಮ ಮನೇಲಿ 2 ಇದ್ದಿದ್ದು ಗಂಡ್ಮಕ್ಳು, ಇನ್ನೆಲ್ಲ ಹೆಣ್ಮಕ್ಳೇ. ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅವರು?
ಹಾಂ ಏನು ಸಿಕ್ಕಾಪಟ್ಟೆ ಸರ್ ಅವ್ರು ಕತ್ತಿಸ್ಕಿದ್ರು ಸರ್, ಕತ್ತಿಡ್ಕೊಂಬಂದ್ರು ಸರ್. ನಾವು ಹಿಂದೆ ಹೋಗಿದ್ದಕ್ಕೆ ನಮ್ಮನ್ನೆಲ್ಲ ನೂಕಿ ತಳ್ಳಿ ಹೆಂಗಂದ್ರೆ ಹಂಗೆ ಇದು ಮಾಡಿದ್ರು ಸರ್. ಮತ್ತೆ ಈಗ ಜಾತಿನಿಂದನೇ ಯಾವ ಥರ ಮಾಡ್ತಾರೆ? ಏನಾದರೂ ನಿಮ್ಮ ಜಾತಿ ಕಮ್ಮಿ ಹಾಂ, ಹುಡುಗಿ ಅಂದ್ಲು ಸರ್ ರಜನಿ ಅಂದ್ಬಿಟ್ಟು, ನಿಮ್ಮ ಜಾತಿ ನೋಡ್ಕೊಳ್ರಿ ಫಸ್ಟು, ಹಂಗೆ ಹಿಂಗೆ ಹೆಂಗಂದ್ರೆ ಹಂಗೆ ಮಾತಾಡ್ತಾಯಿದ್ರು ಸರ್ ಅವರು. ಬಂಧುಗಳೇ, ಏನು ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ದೊಡ್ಡಮುರಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ದೇವಶೆಟ್ಟಹಳ್ಳಿ ಗ್ರಾಮದಲ್ಲಿ ಮೊನ್ನೆ ಭಾನುವಾರ ನಡೆದಂಥ ಘಟನೆ ಸವರ್ಣೀಯರಿಗೂ ಮತ್ತು ದಲಿತರಿಗೂ ಆಗಿರ್ತಕ್ಕಂಥ ಘಟನೆ. ಏನು ಅಂತ ಹೇಳಿದ್ರೆ, ಏಕಾಏಕಿ ಸವರ್ಣೀಯರ ಜಾತಿಗೆ ಸೇರಿರ್ತಕ್ಕಂಥವ್ರು ಏಕಾಏಕಿ ಅಲ್ಲಿ ಕಾಂಪೌಂಡ್ ಫಿಕ್ಸ್ ಮಾಡಕ್ಕೆ ಬರ್ತಾರೆ. ಅಲ್ಲಿ ದಲಿತರಿಗೂ ಸೈಟ್ ಆಗಿರುತ್ತೆ, ಅವ್ರಿಗೂ ಸೈಟ್ ಆಗಿರುತ್ತೆ. ನಮ್ಮವರು ಹೋಗಿ ದಲಿತರು ಹೋಗ್ಬಿಟ್ಟು ವಿರೋಧ ಮಾಡ್ತಾರೆ. ನಿಮಗೆ ಎಲ್ಲಿ ಬರುತ್ತೋ ಅಲ್ಲಿ ಡಾಕ್ಯುಮೆಂಟ್ ಮಾಡಿಕೊಂಡು ಸರ್ವೆ ಮಾಡಿಸಿ ನೀವು ಕಾಂಪೌಂಡ್ ಫಿಕ್ಸ್ ಮಾಡಿ, ಅದುವರೆಗೂ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿದಾಗ ಅಲ್ಲಿ ಮಾತಿನ ಚಕಮಕಿ ನಡೆದು ನಮ್ಮವ್ರ ಮೇಲೆ ಹಲ್ಲೆ ಪ್ರಯತ್ನನೂ ಮಾಡಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ಕೇಸನ್ನು ಈಗ CRSL ಅಲ್ಲಿ ದಾಖಲು ಮಾಡಿದ್ದಾರೆ. ಇದಕ್ಕೆ ಯಾಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಂತಿವಾಗಿರ್ತಕ್ಕಂಥ ಜಿಲ್ಲೆ ಇವತ್ತು ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಹೋಬಳಿಯಲ್ಲೂ ಸಹ ನಾನಾ ಕಡೆ ಇವತ್ತು ದೇವಶೆಟ್ಟಹಳ್ಳಿಯಲ್ಲಿ ಆಗಿರ್ಬೋದು, ಡಿ ಹೊಸೂರಲ್ಲಾಗಿರ್ಬೋದು, ಮೊನ್ನೆ ದೇವರ ಮೂರ್ತಿಗಳು ಒತ್ತೋ ರೀತಿಯಲ್ಲಾಗಿರ್ಬೋದು. ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥೆ ಸರಿಯಾದಂಥ ರೀತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಾನ್ಯ SP ಸಾಹೇಬ್ರೆ ಮತ್ತು DYSP ಅವರೇ, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅವರೇ, ದಯವಿಟ್ಟು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಠಾಣೆಗಳಲ್ಲಿ ಕರೀತಾರಲ್ಲ ದಲಿತರ ಕುಂದುಕೊರತೆಗಳ ಸಭಾ ಅಂತ, ನಾನು ಸುಮಾರು 4-5 ವರ್ಷಗಳಿಂದ ಹೇಳ್ತಾ ಇದ್ದೀನಿ, ನಮ್ಮ ದಲಿತ ನಾಯಕರೆಲ್ಲ ಹೇಳ್ತಾ ಇದ್ದೀವಿ, ಠಾಣೆಗಳಲ್ಲಿ ದಲಿತರ ಕುಂದುಕೊರತೆಗಳ ಸಭೆಯನ್ನು ಮಾಡುವುದನ್ನು ನಿಲ್ಲಿಸಿ, ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ತಿಂಗಳು ಫಿಕ್ಸ್ ಮಾಡಿ. ನಮಗೆ ಕಾನೂನು ಹೇಳೋದಲ್ಲ, ದಲಿತರಿಗೆ ಹೇಳೋದಲ್ಲ. ದಲಿತರ ಮೇಲೆ ದೌರ್ಜನ್ಯ ಆದರೆ ಈ ಥರ ಕಾನೂನು ಇದೆ ಅಂತ ನಮ್ಗೆ ಹೇಳೋದಲ್ಲ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಅಲ್ಲಿನ ಲೋಕಲ್ ಲೀಡರ್ಸ್ನ ಕೂರಿಸ್ಕೊಂಡು, ಎಲ್ಲ ಜಾತಿ ಜನವರ್ಗದವ್ರನ್ನ ಕೂರಿಸ್ಕೊಂಡು, ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಕೂರಿಸ್ಕೊಂಡು, TPS ಮೆಂಬರ್ಗಳು ಕೂರಿಸ್ಕೊಂಡು, ZP ಮೆಂಬರ್ಸ್ನ ಕೂರಿಸ್ಕೊಂಡು, ಅಲ್ಲಿರ್ತಕ್ಕಂಥ ಯಾರಾದರೂ ರೌಡಿ ಶೀಟರ್ಗಳಿದ್ರೆ ಅವ್ರನ್ನೂ ಕೂರಿಸ್ಕೊಂಡು ಅವ್ರಿಗೆ ಹೇಳಬೇಕು. ಊರಲ್ಲಿ ಜಾತ್ರೆ ಮಾಡಬೇಕಂತ ಎಲ್ಲ ಊರಲ್ಲಿ ಜಾತ್ರೆ ಮಾಡಬೇಕಂತ